ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ದೇವರು ಅತ್ಯುನ್ನತವಾಗಿ ನಮ್ಮನ್ನು ಬಲಪಡಿಸ್ತಾ ನಡೆಸ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ನೀವು ಪ್ರಾರ್ಥಿಸಿದಂತೆ ಕಳೆದ 3 ದಿವಸಗಳ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಬಲವಾಗಿ ನಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ. ಸೊ ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗಾಗಿ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಬಲವಾಗಿ ಪ್ರಾರ್ಥನೆ ಮಾಡಿ ಈ 3 ದಿನಗಳ ಉಪವಾಸ ಪ್ರಾರ್ಥನೆ ಇದ್ದಕ್ಕಾಗಿ ಸೊ ಈ ವಾಗ್ದಾನಗಳನ್ನು ಸಮಯಾನುಕಾಲಕ್ಕೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಮತ್ತೆ ದೇವರ ಸಮಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ವಾಗ್ದಾನಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲರನ್ನ ವಾಕ್ಯಗಳ ಮೂಲಕ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಈ ದಿನ ದೇವರು ನಮ್ಮನ್ನು ನಡೆಸಿರುವಾಗ ಈ ದಿನದ ದೇವರ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 10ನೇ ವಚನ. ಅವರನ್ನು ಕರುಣಿಸುವ ಆತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಕರುಣಿಸುವ ಆತನಾಗಿ, ನಮ್ಮ ಮೇಲೆ ದಯೆ ತೋರಿಸುವ ಆತನಾಗಿ, ಆತನೇ ಮಾರ್ಗವು ಸತ್ಯವೂ ಜೀವವೂ ಆಗಿ ಮಾರ್ಗವನ್ನು ತೋರಿಸುವ ಆತನ, ಅಂದರೆ ದಾರಿಯನ್ನು ತೋರಿಸುವ ಆತನಾಗಿ ಎಲ್ಲಿಗೆ ನಡೆಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೀರುಕ್ಕುವ ಒರತೆಗಳ ಬಳಿಯಲ್ಲಿ. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಾಗ ನಮ್ಮ ಆಲೋಚನೆ ಮೇರೆಗೆ ನಾವು ಮಾರ್ಗವನ್ನು ಕಂಡುಕೊಂಡಾಗ ಅಲ್ಲಿ ಅನೇಕ ಕೊರತೆಗಳೇ ಕಾಣ್ತಾ ಇರುತ್ತೆ. ಅನೇಕ ರೀತಿಯ ಕೊರತೆಗಳು ನಮ್ಮ ಜೀವನದಲ್ಲಿ ಇರಬಹುದು. ಆದರೆ ದೇವರು ಮುಂಜಾನೆ ಹೇಳ್ತಾ ಇದ್ದಾರೆ, ಎಂತಹ ಕೊರತೆಗಳಾಗಿದ್ದು ಕೂಡ, ಅನಾರೋಗ್ಯದ ಕೊರತೆಯೇ, ಆರ್ಥಿಕ ಪರಿಸ್ಥಿತಿಯ ಕೊರತೆ, ಉದ್ಯೋಗದ ಕೊರತೆ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಬೆಳೆಯುವಂಥ ರೀತಿಯ ಕೊರತೆ ಆಗಿರ್ಬೋದು, ಏನೇ ಕೊರತೆಗಳಿದ್ರೂ ಅದು ದೇವರು ಕರಗಳಿಗೆ ನಾವು ಒಪ್ಪಿಸಿಕೊಡುವಾಗ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ಆತನು ಒರತೆಗಳ ಕಡೆಗೆ ನಡೆಸುವಂಥ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯ. ಅನೇಕ ಮನುಷ್ಯರ ಬಳಿಗೆ ನಾವು ಹೋಗಿ ಸೊ ಈ ಕೊರತೆಗಳನ್ನ ಹೇಳಿಕೊಳ್ಳುವಾಗ ಸೊ ಆ ಕೊರತೆ ಇನ್ನೂ ವಿಪರೀತವಾಗಿ ಆಗುವಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಆದರೆ ನೀನು ನಾವು ದೇವರ ಸಮ್ಮುಖಕ್ಕೆ ಬಂದು ಆತನ ದಾರಿಯನ್ನು ನಾವು ಕಾಣುವಾಗ, ಆತನ ದಾರಿಯಲ್ಲಿ, ಆತನು ತೋರಿಸುವ ದಾರಿಯಲ್ಲಿ ನಾವು ಹಾದು ಹೋಗುವಾಗ ಆತನು ಖಂಡಿತವಾಗಿಯೂ ನಮ್ಮನ್ನು ಕರುಣಿಸುವ ಆತನಾಗಿ, ನಮಗೆ ದಯೆ ತೋರಿಸುವ ಆತನಾಗಿ, ಆತನ ಜೀವವುಳ್ಳ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕೊರತೆಗಳನ್ನು, ಎಂತಹ ಕೊರತೆಯಿಂದ ಆಗಿರ್ಬೋದು, ಎಂತಹ ಕೊರತೆಯಲ್ಲಿ ನಾವು ಬಲಹೀನನಾಗಿರ್ಬೋದು, ಬಿದ್ದು ಹೋದಂಥ ಸ್ಥಿತಿಗಾಗಿರ್ಬೋದು, ಹೇಳಲಾರದ ಸ್ಥಿತಿಯಲ್ಲಿ ನಮ್ಮ ಜೀವನ ಹಾದು ಹೋಗ್ತಾ ಇರ್ಬೋದು, ಅದೆಲ್ಲವನ್ನು ದೇವರು ನೀಗಿಸಿ ನಮ್ಮ ಎಲ್ಲ ಕೊರತೆಗಳನ್ನು ಯೆಹೋವ ಈರೆಯಾಗಿ ಸಂಧಿಸಿ ಅದನ್ನು ಒರತೆಗಳಾಗಿ ಮಾರ್ಪಡಿಸುವಂಥ ದೇವರು, ಎಲ್ಲ ಅನಾನುಕೂಲತೆಗಳನ್ನು ಅನುಕೂಲವಾಗಿ ಮಾರ್ಪಡಿಸುವಂಥ ದೇವರು. ನಿಮ್ಮ ಜೀವನದಲ್ಲಿ ಯಾವ ಕೊರತೆಗಳು ನೀವು ಎದುರಿಸ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ನೋಡ್ತಾ ಇರುವಂಥ, ಈ ವಾಗ್ದಾನ ವೀಕ್ಷಿಸುವಂಥ ನಿಮ್ಮ ಹೃದಯವನ್ನು ನೋಡ್ತಾ ಇರುವಂಥ ದೇವರಿಗೆ ಖಂಡಿತವಾಗಿ ಗೊತ್ತು. ಯೇಸುವಿಗೆ ನಿಮ್ಮ ಎಲ್ಲ ಕೊರತೆಗಳು ಗೊತ್ತು. ಆದರೆ ಈ ವಾಗ್ದಾನ ಕೇಳಿ ನೀವು ನಂಬಿಕೆಯಿಂದ ಎದುರು ನೋಡೋದಾದರೆ, ಆತನ ಮಾರ್ಗದಲ್ಲಿ, ಆತನು ತೋರಿಸುವಂಥ ಮಾರ್ಗದಲ್ಲಿ ನೀವು ನಡೆಯೋದೇ ಆದರೆ ಅದು ಸಾಮಾನ್ಯವಾದಂಥ ಹೊರೆಗಳಲ್ಲ. ಸೊ ನೀರುಕ್ಕುವಂಥ ಒರತೆ, ಅಂದರೆ ತುಂಬಿ ತುಳುಕುವ ರೀತಿಯಲ್ಲಿ ಒರತೆಗಳನ್ನಾಗಿ ನಮ್ಮ ಮಧ್ಯದಲ್ಲಿ ದೇವರು ಕಾರ್ಯವನ್ನು ಮಾಡ್ತಾರೆ. ನಾವು ನಿರೀಕ್ಷಿಸದ ರೀತಿಯಲ್ಲಿ ನಮ್ಮ ಎಲ್ಲ ಕೊರತೆಗಳು ಒರತೆಗಳಾಗಿ ದೇವರು ಮಾರ್ಪಡಿಸಲಿಕ್ಕೆ ಶಕ್ತರಾದಂಥ ದೇವರಾಗಿದ್ದಾರೆ. ಆಮೇಲೆ ನಿಮ್ಮ ಎಲ್ಲ ಕೊರತೆಗಳನ್ನ ದೇವರ ಸಮ್ಮುಖಕ್ಕೆ ಒಪ್ಪಿಸಿಕೊಡ್ರಿ. ಅಪ್ಪ, ನೀನೇ ಮಾರ್ಗ ತೋರಿಸು, ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಿ. ಕರುಣಿಸುವ ಆತನಾಗಿ, ದಾರಿ ತೋರಿಸುವ ಆತನಾಗಿ ನಮ್ಮನ್ನು ನೀರುಕ್ಕುವಂಥ ಸ್ಥಳಕ್ಕೆ ತೆಗೆದುಕೊಂಡು ನಡೆಸು, ಒರತೆಗಳ ಕಡೆಗೆ ನಮ್ಮನ್ನು ನಡೆಸು ಸ್ವಾಮಿ. ನಿಮಗೆ ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸಿ ಮಹಿಮೆ ಹೊಂದಪ್ಪ. ಇದುವರೆಗೂ ನಮ್ಮ ಆಲೋಚನೆ ನೋಡ್ದಿರಬಹುದು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ ಎಂಬುದಾಗಿ ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮ ಪಕ್ಷದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಹಾಗಿದ್ರೆ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏಕೀಭವಿಸ್ರಿ. ಖಂಡಿತವಾಗಿಯೂ ದೇವರು ನಿಮ್ಮ ಕಾರ್ಯಗಳನ್ನು, ಹೊರತೆಗಳನ್ನಾಗಿ ಮಾರ್ಪಡಿಸ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರೂ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ.
ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಾಧಿಕಾರಿಯಾದಂಥ ದೇವರೇ, ಹೌದು ಸ್ವಾಮಿ, ನಮ್ಮ ಮಕ್ಕಳಾದಂಥ ನಮ್ಮ ಮೇಲೆ ಅಪಾರವಾದ ಕರುಣೆ, ಪ್ರೀತಿ, ದಯೆ, ಕೃಪೆ ತೋರಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಮುಂಜಾನೆ ಈ ವಾಗ್ದಾನವನ್ನು ನೋಡ್ತಿರುವಂಥ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ಪರ್ಯಂತದವರೆಗೂ ಈ ವಾಗ್ದಾನದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ಕೃಪೆ ಮಾಡಿಕೊಡು. ಯಾರು ಯಾವ್ಯಾವ ಹೊರತೆಗಳಿದ್ದಾರೋ ಅಪ್ಪ, ಅವರು ಇನ್ನೂ ಹೆಚ್ಚಾಗಿ ಕರ್ತನೆ ಅಭಿವೃದ್ಧಿ ಹೊಂದಲಿ, ಕೊರತೆಗಳಿರುವಂಥವ್ರು ಹೊರತೆಗಳಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸಮಸ್ತವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ಈ ವಾಗ್ದಾನಕ್ಕೆ ನಮ್ಮೆಲ್ಲರನ್ನು ಆಶಿಸುತ್ತಿರುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವ ಉಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.